JCB 1 ಅವರ್‌ಗೆ 1,100 ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬೋರ್‌ವೆಲ್ ಕೊರ್ಸೋರು ಅಷ್ಟೇ ರೇಟ್‌ಗಳನ್ನೆಲ್ಲ ರೈಸ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ರೈತರು ಅವನು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದಂತಹ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ಅವನು ನಿರ್ದಿಷ್ಟವಾದಂತ ಒಂದು ಬೆಲೆ ಹೇಳಕ್ ಆಗ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ನಿಮ್ ಕಡೆ 1 ಅವರ್‌ಗೆ JCBಗೆ ಎಷ್ಟು ಅಮೌಂಟ್ ತಗೊಳ್ತಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವ್ಯವಸಾಯ ಮನೆ ಮಕ್ಕಳು ಸಹಾಯ ಅಂತ ಸುಮ್ನೆ ಹೇಳಿಲ್ಲ. ಯಾಕಂದ್ರೆ ಇವತ್ತು ಎಷ್ಟು ಕಷ್ಟಪಟ್ಟು ಈ ರೀತಿ ಪೈಪ್ ಲೈನ್ ಮಾಡ್ಬೇಕಾದ್ರೆ ಈ ರೀತಿ ಪೈಪ್‌ಗಳು ಅಲ್ಲಲ್ಲಿ ಒಡೆದೋಗ್ತಾ ಇರ್ತವೆ. ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಒಂದಷ್ಟು ತಕರಾರುಗಳು. ಸೊ ಎಲ್ಲಾ ಊರ್ಗಳಲ್ಲೂ ಇದೇ ತರನಾ ಅಥವಾ ನಮ್ ಕಡೆ ಮಾತ್ರನಾ ಈ ತರನಾ ಗೊತ್ತಿಲ್ಲ. ಏನೇ ಆಗ್ಲಿ ನಮ್ಮ ರೈತರು ಬಿಸಿಲಲ್ಲಿ ಇಷ್ಟೊಂದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ. ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು. ಯಾಕಂದ್ರೆ ನಾವು ತಿನ್ನುವಂತಹ ಪ್ರತಿಯೊಂದು ತುತ್ತಿನ ಹಿಂದೆ ಇವರ ಒಂದು ಶ್ರಮ ಇರುತ್ತೆ. ಸೊ ಇಂಥ ಬಿಸಿಲಲ್ಲಿ ನಾವು ಮನೆಯಿಂದ ಹೊರಗಡೆ ಬರೋದೇ ಆಗಲ್ಲ. ಆದರೆ ಇವರು ಇಷ್ಟೊಂದು ಬಿಸಿಲಲ್ಲೂ ಸಹ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಮೂರೊತ್ತು ದುಡಿತೀವಿ ಖಾಲಿ ಕುಂತು ಕುಡಿತೀವಿ ನಿಂಗ್ಯಾಕೆ ಹೋಗಲೇ ಹಳೆ ಬೇವರ್ಸಿ ಸಿಗರೇಟ್